ಹಲೋ ಎಲ್ರಿಗೂ ಹೇಗಿದ್ದೀರಾ? ನಾವಂತೂ ತುಂಬ ಚೆನ್ನಾಗಿದ್ದೀವಿ. ನಾನು ತುಮಕೂರ್ಗೆ ಹೋಗಿದ್ನಲ್ಲ ಮೊನ್ನೆ, ಅವತ್ತಿನ ದಿನನೇ ಮಾರನೇ ದಿನ ನಮ್ಮದು ಅಪ್ಪು ಸರ್ದು ಬರ್ತಡೇ ಇತ್ತಲ್ಲ. ಸೊ ಅವತ್ತಿನ ಹಿಂದಿನ ದಿನನೇ ನಾವು ತುಮಕೂರ್ಗೆ ಹೋಗಿದ್ದು. ಅಲ್ಲಿ ಬರಬೇಕಾದ್ರೆ ಇನ್ನೇ ನಾವು ಬಸ್ ಸ್ಟಾಪ್ಗೆ ಎಂಟ್ರಿ ಆಗ್ತೀವಿ, ಅಂದರೆ ಬಸ್ ಸ್ಟ್ಯಾಂಡ್ಗೆ ಅನ್ನೋ ಹತ್ರ. ಸೊ ಈ ರೀತಿ ಅಪ್ಪುದು ಬ್ಯಾನರ್ ಹಾಕ್ಬಿಟ್ಟು, ಮತ್ತು ಆ ಕಡೆ ಅವರು ಕುಮಾರಣ್ಣ ಅಂತೆ ತುಮಕೂರಲ್ಲಿ. ಸೊ ನೈಟ್ ಟೈಮು ಊಟಕ್ಕೆ ಫೇಮಸ್, ಹೋಟ್ಲ್ ಊಟಕ್ಕೆ. ಆ ರೀತಿ ಬಂದಿರೋವಂಥ ಜನರು ಊಟ ಮಾಡಿ ದುಡ್ಡು ಕೊಡದೆ ಹೋದ್ರೂ ಪರವಾಗಿಲ್ಲ, ಊಟ ಮಾಡೋಗಿ ಅಂತಂದು ಹೇಳೋರಂತೆ. ಅಷ್ಟು ಒಳ್ಳೆ ಮನುಷ್ಯರಂತೆ ಅವರು. ಅವರ ನೆನಪಿಗೆ ಮತ್ತು ಅಪ್ಪು ಸರ್ ನೆನಪಿಗೋಸ್ಕರ ಇವರು ಮಜ್ಜಿಗೆನೂ ಮತ್ತು ಇಲ್ಲಿ ಪಲಾವ್ ಮಾಡಿಸಿದ್ರು. ಅಲ್ಲಿ ಓಡಾಡೋರ್ಗೆ ಎಲ್ರಿಗೂ ಕರೆದು ಊಟ ಕೊಡ್ತಾಯಿದ್ರು, ಮಜ್ಜಿಗೆ ಕೊಡ್ತಾಯಿದ್ರು ಈ ಬಿಸಿಲಲ್ಲಿ. ಸೊ ಇವರೇ ನೋಡಿ ಅವರು, ನಾನು ಹೇಳಿದ್ನಲ್ಲ ಕುಮಾರಣ್ಣ ಅಂತಂದು ಹೇಳ್ಬಿಟ್ಟು, ತುಮಕೂರಲ್ಲಿ ಚೆನ್ನಾಗಿ ಫೇಮಸ್ ಅಂತೆ. ಅವರು ಕೇಳಿದ್ರೆ ನಾನು ಆ ರೀತಿ ಹೇಳ್ತಾಯಿದ್ರು. ಹಾಗೆ ಅಪ್ಪು ಸರ್ ಶೂಟಿಂಗ್ ಸೆಟ್ಗೆಲ್ಲನೂ ಇವರು ಬಿರಿಯಾನಿ ಎಲ್ಲ ಮಾಡ್ಕೊಂಡು ಹೋಗೋರಂತೆ. ಮತ್ತು ಅವರು ಏನಾದರೂ ಶಿವರಾಜ್ ಸರ್ ಮತ್ತು ಇವರು ಅಪ್ಪು ಸರ್ ಏನಾದರೂ ತುಮಕೂರು ಬಂದರೆ ಇಲ್ಲಿ ಇವ್ರ ಹತ್ರನಂತೆ ಊಟ ಮಾಡ್ತಾಯಿದ್ದು. ಅದೆಲ್ಲ ಹೇಳ್ತಾಯಿದ್ರು, ತುಂಬ ಖುಷಿ ಅನ್ನಿಸ್ತು ನನಗೆ. ಹಾಗೆ ಬರೋರು ಹೋಗೋರ್ಗು ಎಲ್ರಿಗೂ, ಆಟೋದವ್ರಿಗೆ ಎಲ್ಲರೂ ನಿಲ್ಲಿಸ್ಬಿಟ್ಟು ಮಜ್ಜಿಗೆ ಕೊಡ್ತಾಯಿದ್ರು. ಈ ಬಿಸಿಲಲ್ಲಿ ಮಜ್ಜಿಗೆ ತಂಪಾಗಿ ಕೂಲಾಗಿತ್ತು. ಎಲ್ಲರೂ ಊಟ ಮಾಡ್ಕೊಂಡು ಮತ್ತು ಮಜ್ಜಿಗೆ ಕುಡ್ಕೊಂಡು ಹೋಗೋರು. ಸೊ ಅಲ್ಲಿಂದ ನಾವು ನೆಕ್ಸ್ಟ್ ಬಂದಿದ್ದು ನಮ್ಮೂರ ಕಡೆ. ಇಲ್ಲಿ ನ್ಯೂ ಪಾವಗಡ ಅಂತಂದು ಹೇಳ್ಬಿಟ್ಟು ಒಂದು ಬೇಕ್ರಿ ಇತ್ತು. ಹಾಗಾಗಿ ನನಗೆ ಅದು ಪಾವಗಡ ಅನ್ನೋದು ಹೆಸರು ನೋಡೋದಲ್ಲ, ಸರಿ ಅಲ್ಲಿ ಏನಾದರೂ ಒಂದು ಪರ್ಚೇಸ್ ಮಾಡಿ ಬರ್ತೀನಿ ತಾಳು ಅಂತಂದು ಹೇಳ್ಬಿಟ್ಟು ಹಾಗೆ ಅವ್ರನ್ನ ಮಾತಾಡಿಸ್ಕೊಂಡು ಬರ್ತೀನಿ ಅಂತ ಬಂದೆ. ಸೊ ನಮ್ಮ ಪಾವಗಡ ಅಂತಂದು ನೇಮ್ ನೋಡಿದಾಗ ಒಂಥರ ಖುಷಿ ಅನಿಸುತ್ತೆ. ನಾವೆಲ್ಲಾದರೂ ಸ್ವಲ್ಪ ಈಗ ನಮ್ಮ ಡಿಸ್ಟಿಕ್ಕಲ್ಲೇ ಇಟ್ಟಿದ್ದಾರೆ ಪಾವಗಡದವ್ರು ಬಂದುಬಿಟ್ಟು, ತುಮಕೂರು ಡಿಸ್ಟಿಕ್ಕಲ್ಲಿ. ಸೊ ಖುಷಿ ಆಯಿತು. ಅದಕ್ಕೆ ಈಗ ಹೋಗ್ಬಿಟ್ಟು ಅವ್ರ ಜೊತೆ ಮಾತಾಡ್ತಾ ಯಾವ ಊರು ಏನು ಅಂತ ಎಲ್ಲ ವಿಚಾರಿಸ್ದೆ. ಅವ್ರದ್ದು ಪಾವಗಡ ಸಿಟಿನೇ, ಟೌನ್ ಅಂತೆ. ಹಾಗೆ ಮಾತಾಡಿಸ್ಕೊಂಡು ನಮ್ಮೂರ ಹೆಸರೆಲ್ಲ ಹೇಳಿ ಒಬ್ರಿಗೊಬ್ರು ಪರಿಚಯ ಮಾಡಿಕೊಂಡು ಇಲ್ಲಿ ನಾನು ರಾಗಿ ಬಿಸ್ಕೆಟ್ ತಗೊಂಡು ಇವ್ರ ಜೊತೆ ಸ್ವಲ್ಪ ಮಾತಾಡ್ಕೊಂಡು ನೆಕ್ಸ್ಟ್ ನಾವು ಮನೆ ಕಡೆ ಹೊರಟ್ವಿ. ಹಲೋ ಎಲ್ರಿಗೂ, ನೋಡಿದ್ರಲ್ಲ ವೀಡಿಯೋನ. ಅಪ್ಪು ಸರ್ ಇಲ್ಲ ಅನ್ನೋದು ನಿಜವಾಗ್ಲೂ ನೆನಪು ಮಾಡ್ಕೊಳಕ್ಕೂ, ಊಹೆ ಮಾಡ್ಕೊಳಕ್ಕೂ ಇಷ್ಟ ಆಗಲ್ಲ. ಅಷ್ಟೊಂದು ಪ್ರೀತಿ ಅಭಿಮಾನ ಅಷ್ಟೊಂದು ಇಟ್ಟಿದ್ದಾರೆ ಜನ ಅವ್ರ ಮೇಲೆ. ಸೊ ಅಲ್ಲಿ ತುಮಕೂರಲ್ಲಿ ಆ ರೀತಿ ಮಜ್ಜಿಗೆ ಮತ್ತು ಊಟ ಎಲ್ಲ ಹಂಚ್ತಾ ಇದ್ರು ಎಲ್ರಿಗೂ. ಅಪ್ಪು ಸರ್ ಮತ್ತು ಅವ್ರ ಹೆಸರು ಕುಮಾರಣ್ಣ ಅಂತಂದು ಹೇಳಿದ್ರು ತುಮಕೂರಲ್ಲಿ. ಸೊ ಅವರು ಅಷ್ಟೇನಂತೆ, ಊಟ ಮಾಡಿ ದುಡ್ಡು ಕೊಟ್ಟರೆ ಮಾತ್ರ ಇಸ್ಕೊಳ್ಳೋರಂತೆ, ಇಲ್ಲ ಅಂದರೆ ಸುಮ್ಮನೆ ಇರೋರಂತೆ. ಸೊ ಬಂದಿರೋ ಅಂಥ ಜನರ ಹತ್ರ ಹೋಟ್ಲ್ ಇಟ್ಟಿದ್ರಂತೆ ಅವರು. ಸೊ ಹಂಗಾಗಿ ಅವ್ರ ಗುಣನೂ ತುಂಬ ಒಳ್ಳೆಯದು. ಅದಕ್ಕೆ ನಾನು ಅಪ್ಪು ಸರ್ ಬ್ಯಾನರ್ ನೋಡಿದ ತಕ್ಷಣ ಅವರು ಕರೆದ್ರು, ನಾನು ಅಲ್ಲೇ ಸ್ಟಾಪ್ ಮಾಡಿಸ್ಬಿಟ್ಟೆ. ನಮ್ಮ ಮನೆಯವ್ರನ್ನ ಗಾಡೀಲಿ ಹೋಗ್ತಾ ಇದ್ವಿ ಟೂ ವೀಲರಲ್ಲಿ. ಸೊ ಇಲ್ಲೇ ನಿಲ್ಲಿಸು ಅಂತಂದೇಳಿ ಅಲ್ಲಿ ಹೋಗಿ ನಾವು ಮಜ್ಜಿಗೆ ಕುಡಿದು ಸ್ವಲ್ಪ ಪಲಾವ್ ಊಟ ಮಾಡ್ಕೊಂಡು ಸ್ವಲ್ಪ ವೀಡಿಯೋ ಕವರ್ ಮಾಡ್ಕೊಂಡು ಬಂದಿದ್ದು. ಅಪ್ಪು ಸರ್ ಇಲ್ಲ ಅನ್ನೋದು ನಿಜವಾಗ್ಲೂ ನನಗೆ ಈಗಲೂ ನಂಬೋಕ್ಕೆ ಆಗಲ್ಲ. ಸೊ ಅದು ಅವ್ರ ಅತ್ತೆಯವ್ರದ್ದು ಮೊನ್ನೆ ಒಂದು ವೀಡಿಯೋ ನೋಡಿದೆ. ಸೊ 50 ವರ್ಷ ಇದು ಹುಟ್ಟುಹಬ್ಬದ್ದು. ಬಂದ್ಬಿಡಪ್ಪ 50 ವರ್ಷ ಕಂಪ್ಲೀಟ್ ಆಯಿತು, ಒಂದ್ಸರಿ ನೋಡ್ಕೊಂಡು ಹೋಗು ಅಂತ ಹೇಳಿದ್ರಲ್ಲ. ಅಪ್ಪ ಎಂಥವ್ರಿಗೂ ಒಂಥರ ಕಣ್ಣಲ್ಲಿ ನೀರು ಬರುತ್ತೆ ಅದು ಮಾತು ಕೇಳಿದ್ರೆ ಅವ್ರ ಬಾಯಿಂದ. ಸೊ ಅಪ್ಪು ಸರ್ ಇಲ್ಲ ಅನ್ನೋದು ಅವ್ರಿಗಿನ್ನೂ ತಿಳಿಸೇ ಇಲ್ಲ. ಸೊ ವಯಸ್ಸಾಗಿದೆಯಲ್ಲ, ಅದಕ್ಕೋಸ್ಕರ ಇಲ್ಲಿ ಅಪ್ಪು ಸರ್ ಮತ್ತೆ ಹುಟ್ಟಿ ಬರಲಿ ಅಂತ ದೇವ್ರ ಹತ್ರ ಕೇಳ್ಕೊಳ್ತೀನಿ. ಸೊ ಅಷ್ಟೇ. ಈಗ ನಾನು ಮೊನ್ನೆ ಯುಗಾದಿ ಹಬ್ಬಕ್ಕೆ ಶಾಪಿಂಗ್ ಹೋಗಿದ್ವಲ್ಲ. ಸೊ ಅವತ್ತಿನ ದಿನ ಯಾರಿಗೆ ಏನೇನೆಲ್ಲ ಬಟ್ಟೆ ತೊಗೊಂಡು ಬಂದ್ವಿ ಅನ್ನೋದು ತೋರಿಸ್ತೀನಿ. ನೀವು ಆಗಲೇ ಕೇಳ್ತಾ ಇದ್ರಿ, ತೋರಿಸಿ ಏನೇನೆಲ್ಲ ತೊಗೊಂಡ್ರಿ ಅಂತ. ಸೊ ಫಸ್ಟಾಗಿ ನಾನು ಒಂದು ಆಂಟಿಗೆ ಹೇಳಿದ್ನಲ್ಲ, ನಮ್ಮಮ್ಮ ಅವ್ರದ್ದು ಪೈರು ನಾಟಿ ಮಾಡೋಕ್ಕೆ ಬಂತಿರಲ್ಲ. ಸೊ ಅವ್ರಿಗೆ ಮಕ್ಕಳು ಇಲ್ವಂತೆ. ಸೊ ಹಂಗಾಗಿ ನಾನು ಅವತ್ತು ಹೇಳಿದ್ದೆ, ನಾನು ಹಿಂಗೊಂದು ಸ್ಯಾರಿ ತೊಗೊಂಡು ಬಂದ್ಕೊಡ್ತೀನಿ, ನನ್ನನ್ನೇ ಮಗಳು ಅಂತ ತಿಳ್ಕ ಅಂತಂದು ಹೇಳಿದ್ದೆ. ಹಾಗಾಗಿ ಯುಗಾದಿ ಹಬ್ಬಕ್ಕೆ ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ ನಾನು ಇಷ್ಟು ದಿನ ವೆಯ್ಟ್ ಮಾಡಿದೆ. ಈಗ ತೊಗೊಂಡು ಬಂದಿದ್ದೀನಿ. ಸ್ಯಾರಿ ಕಾಸ್ಟು ಅದೆಲ್ಲ ನಾನು ಕೇಳಲಿಲ್ಲ. ಸೊ ನನಗೆ ರೀಸನಬಲ್ ಕಾಸ್ಟಲ್ಲೇ ಕೊಟ್ಟರು ಅವರು, ನೈಋತಿ ಫ್ಯಾಷನ್ ಅವರು. ಸೊ ಹಂಗಾಗಿ ನಾನು ಒಟ್ಟಿಗೆ ಎಲ್ಲ ತೊಗೊಂಡಲ್ಲ. ಸೊ ಈ ಕಾಸ್ಟ್ ಎಷ್ಟು, ಈ ಕಾಸ್ಟ್ ಎಷ್ಟು ಅಂತ ಕೇಳೋಕ್ಕೆ ಹೋಗಿಲ್ಲ ಅವತ್ತು. ಸೊ ಸ್ಯಾರಿ ಅಂತೂ ತುಂಬ ಚೆನ್ನಾಗಿದೆ. ಸ್ವಲ್ಪ ಅವರು ಹೊರಗಡೆ ಕೆಲಸ ಮಾಡೋದ್ರಿಂದ ಸ್ವಲ್ಪ ಕಲರ್ ಅಷ್ಟಾಗಿ ಇಲ್ಲ, ಡಲ್ಲಾಗೇ ಇದ್ದಾರೆ. ಸೊ ಹಂಗಾಗಿ ಈ ಕಲರ್ ಒಂಥರ ಮೆಂತ್ಯ ಎಲ್ಲೋ ಅಂತಾರೆ, ಜಾಸ್ತಿ ಎಲ್ಲೋನೂ ಇಲ್ಲ. ಈ ಕಲರ್ ಕೊಟ್ಟರೆ ಅವ್ರಿಗೆ ಚೆನ್ನಾಗಿ ಕಾಣುತ್ತೆ ಅಂತ ಅನ್ನಿಸ್ತು. ಅದಕ್ಕೆ ನಾನು ಇದನ್ನು ಸೆಲೆಕ್ಟ್ ಮಾಡ್ಕೊಂಡೆ. ಇದರಲ್ಲಿ ಡಾರ್ಕ್ ಪರ್ಪಲ್ ಇತ್ತು. ಸೊ ಅದು ಒಂಥರ ಸ್ವಲ್ಪ ಕಲರ್ ಡಲ್ಲಿರೋ ಅಂಥವ್ರಿಗೆ ಅದು ಚೆನ್ನಾಗಿ ಕಾಣಲ್ಲ ಆ ಕಲರು. ಹಂಗಾಗಿ ಅದನ್ನು ಅವರು ರೆಫರ್ ಮಾಡಿದ್ರು, ನಾನು ಅದು ತೊಗೊಳ್ಳಿಲ್ಲ, ನಮ್ಮ ರೋಜಾ ಅವೆಲ್ಲ. ಸೊ ಅದಕ್ಕೆ ನಾನು ಅದನ್ನು ರಿಟರ್ನ್ ಕೊಟ್ಬಿಟ್ಟು ಮತ್ತೆ ಇದನ್ನೇ ತೊಗೊಂಡೆ. ಭಾಳ ಚೆನ್ನಾಗಿದೆ. ನಾನು ಅಲ್ಲೇ ಓಪನ್ ಮಾಡಿ ತೋರಿಸೀನಿ. ಸೊ ಇಲ್ಲಿ ಓಪನ್ ಮಾಡೋಕ್ಕೆ ಹೋಗಲ್ಲ, ಯಾಕಂದರೆ ಅವರಿಗೆ ಕೊಡುವಂಥ ಸ್ಯಾರಿ ಎಲ್ಲ ಇದು. ಸೊ ನನಗೆ ತೊಗೊಂಡಿರೋದು, ನಮ್ಮ ಅಮ್ಮನಿಗೆ ತೊಗೊಂಡಿರೋದೆಲ್ಲನೂ ನಾನು ಓಪನ್ ಮಾಡಿ ತೋರಿಸ್ತೀನಿ. ಈಗ ಸದ್ಯಕ್ಕೆ ಇದೇ ರೀತಿ ತೋರಿಸ್ತೀನಿ. ಬ್ಲೌಸು ಸೇಮ್ ಇದೇ ಥರ ಸ್ಕೈ ಬ್ಲೂ ಬರುತ್ತೆ. ಭಾಳ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ನು. ಅವ್ರು ಹಾಕ್ಕೊಂಡ್ರೆ ಮಾತ್ರ ಮಸ್ತಾಗಿ ಕಾಣ್ತಾರೆ ಈ ಸ್ಯಾರಿಲಿ. ಸೊ ಹೋಗೋಣ. ಇದಕ್ಕಿನ್ನೂ ಬಳೆ ಅದೆಲ್ಲ ತೊಗೋಬೇಕು. ಬಳೆ, ಹೂವು, ಅರಿಶಿನ ಕುಂಕುಮ ಎಲ್ಲ ತಗೊಂಡು ಸೊ ಹೋಗೋಣ ಅವ್ರ ಮನೆಗೆ ಅಂತ ಅಂದ್ಕೊಂಡಿದ್ದೀನಿ. ಸ್ವಲ್ಪ ಇದು ಮನೆ ಯುಗಾದಿ ಹಬ್ಬಕ್ಕೆ ಕ್ಲೀನಿಂಗ್ ಇದೆ, ಅದೆಲ್ಲ ಮುಗಿಸ್ಕೊಂಡು ಆಮೇಲೆ ಒಟ್ಟಿಗೆ ಹೋಗ್ಬಿಟ್ಟು ಕೊಟ್ಟು ಬರೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡಿ ಭಾಳ ಚೆನ್ನಾಗಿದೆ ಸೀರೆ ಮಾತ್ರ. ಪಾವಗಡದಲ್ಲಿ ನೈಋತಿ ಫ್ಯಾಷನಲ್ಲಿ ತೊಗೊಂಡಿದ್ದು.
ಎಕ್ಸಲೆಂಟ್ ಆಗಿದೆ. ನನಗೆ ಅವ್ರಿಗೆ ಕೊಡೋಕ್ಕೆ ನನಗಂತೂ ಭಾಳ ಇಷ್ಟ ಆಯ್ತು ಈ ಸ್ಯಾರಿ. ಮನೆಗೆ ತಗೊಂಡು ಬಂದಮೇಲೆ ನಮ್ಮಮ್ಮ ಅವರೆಲ್ಲರೂ ಒಪ್ಪೋದ್ರು, ಭಾಳ ಚೆನ್ನಾಗಿದೆ ಸ್ಯಾರಿ ಅಂತಂದು. ಸೊ ಏನಂದರೆ ನಮ್ಮಮ್ಮ ಸ್ವಲ್ಪ ಅವರು ಸಾಫ್ಟ್ ಸ್ಯಾರೀಸು ಇಷ್ಟಪಡೋದು. ಈ ಥರ ಸ್ವಲ್ಪ ಕಾಟನ್ ಆಗಿರ್ಬೋದು, ಸೊ ಇಲ್ಲ ಬಾರ್ಡ್ರ್ ಸ್ಯಾರೀಸ್ ಆ ಥರ ಎಲ್ಲ ಇಷ್ಟಪಡಲ್ಲ ಅವರು. ಸೊ ಅದಕ್ಕೆ ಅವ್ರಿಗೆ ಈ ಥರ ತೊಗೊಳ್ಳಿಲ್ಲ. ಇಲ್ಲಾಂದರೆ ಈ ಥರ ತೊಗೊಂಡಿದ್ರೆ ಅವ್ರಿಗೂ ತುಂಬ ಚೆನ್ನಾಗಿರೋದು ನಮ್ಮಮ್ಮನಿಗೂ. ಹಾಗೆ ಯಾವ ಸಿಕ್ಕಿದ್ರೆ ತೋರಿಸ್ತೀನಿ ಕೈಗೆ. ನಮ್ಮ ಮನೆಯವ್ರಿಗೆ ತೊಗೊಂಡಿರೋ ಬಟ್ಟೆ ಇದು. ಸುಮ್ಮನೆ ಒಂದು ಹಬ್ಬಕ್ಕೆ ಅಂತ ತೊಗೊತಾರೆ, ಅದನ್ನು ಹಾಕ್ಕೊಳ್ಳಲ್ಲ ಮಾಡಲ್ಲ, ಸುಮ್ಮನೆ. ಇದು ಲೆನಿನ್ನಲ್ಲಿ ತೊಗೊಂಡಿದ್ದಾರೆ ನೋಡಿ, ಭಾಳ ಚೆನ್ನಾಗಿದೆ. ಇದಂದರೆ ಇದು ಬೇರೆ ಶಾಪಲ್ಲಿ ಒಂದೇ ಜೊತೆ ಎಲ್ಲ ತೊಗೊಂಡಿದ್ದು. ಇದ್ರ ಕಾಸ್ಟು ಗೊತ್ತು ನನಗೆ. ಸೊ ಸ್ಲಿಪ್ಪೂ ಇಲ್ಲೇ ಇದೆ ನೋಡಿ, 2250 ಇದೊಂದು ಜೊತೆ. ಅವರು ಲೆನಿನಲ್ಲಿ ತೊಗೊಂಡ್ರು, ಭಾಳ ಚೆನ್ನಾಗಿದೆ. ಸ್ಲಾಗು ಕಲರ್ ಆಗಿರ್ಬೋದು, ಕ್ವಾಲಿಟಿ ಆಗಿರ್ಬೋದು. ಲೆನಿನ್ ಅಂದರೆ ನಿಮ್ಗೆ ಅರ್ಥ ಆಗುತ್ತಾಗ್ಲೇ ನೋಡಿ ಕಲರ್. ಇದ್ರ ಜೊತೆಗೆ ಇದ್ರ ಪೇರಿ ಪ್ಯಾಂಟ್ ತೊಗೊಂಡ್ರು, ಚೆನ್ನಾಗಿರುತ್ತೆ ಹಾಕ್ಕೊಂಡ್ರೆ. ಹಬ್ಬಕ್ಕೆ ಹಾಕ್ಕೊಂತಾರೆ ಇಲ್ಲ, ಯಾಕಂದರೆ ಅವರು ವೈಟ್ ಬಟ್ಟೆ ಜಾಸ್ತಿ ಇಷ್ಟಪಡ್ತಾರೆ ಯುಗಾದಿ ಹಬ್ಬಕ್ಕೆ. ಹಾಗಾಗಿ ಅದು ಪಂಚೆನೂ ಎಲ್ಲ ವೈಟ್ ಹೊಸದು ತೊಗೊಂಡಿದ್ದಾರೆ. ವೈಟ್ ಬಟ್ಟೆ ಹಾಕ್ಕೋಬೋದು ಅಂತ ಅಂದ್ಕೊಂಡಿದ್ದೀನಿ. ಇದೆಲ್ಲಾದರೂ ಹೋದರೆ ಬಂದರೆ ಇರಲಿ ಅಂತ ನಾನು ಇದೊಂದು ಜೊತೆ ಎಕ್ಸ್ಟ್ರಾ ತೊಗೊಂಡೆ. ಇದು ನಮ್ಮ ಮನೆಯವ್ರ ಬಟ್ಟೆ ಆಗಿರುತ್ತೆ. ಇನ್ನೇನು ಓಪನ್ ಮಾಡೋಕ್ಕೆ ಇನ್ನು ಅದರಲ್ಲಿ ಇನ್ನೇನಿರುತ್ತೆ ಗಂಡು ಮಕ್ಳ ಬಟ್ಟೆ. ಸ್ಯಾರಿ ಆದರೆ ಡೀಟೇಲಾಗಿ ತೋರಿಸ್ಬೋದು. ಇದು ನಮ್ಮ ಹಸ್ಬೆಂಡ್ದು. ಹಾಗೆ ನಾನು ನೈಋತಿ ಫ್ಯಾಷನಲ್ಲಿ ಒಂದು ಡ್ರೆಸ್ಸು ಹೇಳಿದ್ನಲ್ಲ, ಫುಲ್ಲು ಸಾಫ್ಟಾಗಿದೆ, ಹತ್ತಿ ಥರ ಇದೆ ಈ ಡ್ರೆಸ್ಸು. ಈ ಸಮ್ಮರ್ಗೆ ಅಂತೂ ವೇರ್ ಮಾಡಿದ್ರೆ ಅಪ್ಪ ಎಕ್ಸಲೆಂಟಾಗಿ ಕೂಲಾಗಿ ಸಾಫ್ಟಾಗಿರುತ್ತೆ, ಭಾಳ ಚೆನ್ನಾಗಿದೆ ನೋಡಿ. ಪಿಂಕಲ್ಲಿ ಏನಂದರೆ ನನಗೆ ಸೈಜ್ ಭಾಳ ದೊಡ್ಡದಾಯಿತು. ಆಲ್ಟ್ರೇಷನ್ ಮಾಡಿಸಿದ್ರೆ ಇಲ್ಲಿ ಏನು ಅಂದರೆ ಮೇಯ್ನು ಪಾಕೆಟ್ ಬಂದಿದೆ, ನೋಡ್ತಾ ಇರ್ಬೋದು. ಸೊ ಇಲ್ಲಿ ಪಾಕೆಟು, ನಾನು ಆಲ್ಟ್ರೇಷನ್ ಮಾಡಿಸಿದ್ರೆ ಪಾಕೆಟ್ ಹೊರಟೋಗುತ್ತೆ. ನನಗೆ ಪಾಕೆಟ್ ಇರೋದು ಇಷ್ಟ, ಹಾಗಾಗಿ ನೋಡೋಣ ಎಕ್ಸ್ಚೇಂಜ್ ಮಾಡ್ಕೊತೀನಿ. ಇದು ಭಾಳ ದೊಡ್ಡದಾಯಿತು. ಕಲರ್ ಅಂತೂ ಮಸ್ತಾಗಿದೆ. ಇದು ನನ್ನ ಸೈಜ್ ಇದ್ದಿದ್ರೆ, ಇದು ಎಮ್ಮೆ ನನ್ನ ಸೈಜು, ಆದರೆ ಎಮ್ ಅಂದರೆ XL ಆಗೋರಿಗೆ ಆಗುತ್ತೆ ಇದು, ಆ ಥರ ಇದೆ ಎಮ್ಮು. ಸೊ ಹಂಗಾಗಿ SL ಇರಲಿಲ್ಲ, ಅದಕ್ಕೆ ಎಕ್ಸ್ಚೇಂಜ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಇದು ಆದರೆ ಕ್ವಾಲಿಟಿ ಮಾತ್ರ ಮಸ್ತಾಗಿದೆ, ಫ್ರೀಯಾಗಿರುತ್ತೆ. ಈ ಶೆಕೆಗೆ ಮಾಡಿಸಿರುವಂಥ ಬಟ್ಟೆಗಳಿವೆಲ್ಲ. ಸೊ ಸೈಡ್ ಓಪನ್ ಇರುತ್ತೆ, ಇನ್ನು ಫುಲ್ಲು ಟಾಪ್ ಇದೇ ಥರ ಇರುತ್ತೆ. ಮತ್ತು ಪ್ಯಾಂಟು, ಇದು ಪ್ಯಾಂಟ್ ನೋಡಿ. ಸೊ ನಿಮ್ಗೇನಾದರೂ ಬೇಕಂದರೆ ಪಾವಗಡದಲ್ಲಿ ನೈಋತಿ ಫ್ಯಾಷನ್, ಕುವೆಂಪು ನಗರ, ಇದು ಶಿವಕುಮಾರ್ ಹಾಸ್ಪಿಟ್ಲು ಹೊಸದಾಗಿ ಇಟ್ಟಿದ್ದಾರಲ್ಲ, ಸೊ ಅದ್ರ ಪಕ್ಕನೇ ಒಂದು ಸ್ವಲ್ಪ ಒಂದು 10 ಹೆಜ್ಜೆ ಮುಂದೆ ಹೋದರೆ ಅವ್ರ ಮನೆ ಸಿಗುತ್ತೆ. ಅಲ್ಲಿ ಬೋರ್ಡನ್ನು ಹಾಕಿದ್ದಾರೆ ನೈಋತಿ ಫ್ಯಾಷನ್ ಅಂತ. ಮನೆಯಲ್ಲೇ ಅವರು ಸೇಲ್ ಮಾಡ್ತಾ ಇರ್ತಾರೆ, ಭಾಳ ಚೆನ್ನಾಗಿರುತ್ತೆ ನೋಡಿ ಒಂದು ಸಾರಿ. ಪ್ಯಾಂಟ್ ಇದು ಕಲರ್ ಕಾಂಬಿನೇಷನ್ ಚೆನ್ನಾಗಿದೆಯಲ್ಲ. ಸೊ ನನಗೆ ಭಾಳ ಇಷ್ಟ ಆಗಿ ತೊಗೊಂಡು ಬಂದೆ. ನೋಡೋಣ ಅಲ್ಲಿಗೆ ಹೋದ್ಮೇಲೆ ನೆಕ್ಸ್ಟ್ ನಿಮಗೆ ಶೇರ್ ಮಾಡ್ಕೊತೀನಿ. ಸೊ ಯಾವ್ಯಾವ ಥರ ಬಟ್ಟೆಗಳಿದ್ದಾವೆ. ನನ್ನ ಸೈಜ್ ಸಿಕ್ಕಿದ್ರೆ ಇದನ್ನು ರಿಟರ್ನ್ ಮಾಡಿಬಿಟ್ಟು ಅದನ್ನು ತೊಗೊಂಡು ಬರ್ತೀನಿ, ನನ್ನ ಸೈಜ್ ಇರೋದು ಪಕ್ಕ ಶೇರ್ ಮಾಡ್ಕೊತೀನಿ ನಿಮ್ಮ ಜೊತೆ. ಸೊ ಇದೊಂದು ಡ್ರೆಸ್ಸು, ಹಾಗೆ ಸ್ಯಾರಿ ಇದು ನನಗೆ ಅಂತ. ನಾನು ಹಬ್ಬಕ್ಕೆ ಅಂತಂದೇನು ತೊಗೊಂಡಿಲ್ಲ. ಸೊ ಭಾಳ ಚೆನ್ನಾಗಿದೆ ಅಲ್ಲ, ಸಾಫ್ಟಾಗಿತ್ತು. ಒಂದು ಟ್ರೆಂಡಿ ಮಾಡಲೇ ಇದು, ಆಗಲೇ ಎಲ್ಲ ತೊಗೊಂಡಿದ್ದಾರೆ, ಆಗ್ಲೇ ಎಲ್ಲರ ಹತ್ರ ಇದೆ, ನನ್ನ ಹತ್ರ ಇಲ್ಲ ಈ ಸ್ಯಾರಿ. ಇನ್ನು ಸ್ಯಾರಿ ಫುಲ್ ಇದು ಓಪನ್ ಮಾಡ್ತೀನಿ ನೋಡಿ. ಆಲ್ ಓವರ್ ಸ್ಯಾರಿ ಇದೇ ರೀತಿ ಇರುತ್ತೆ, ಪಿಂಕ್, ರಾಣಿ ಪಿಂಕ್ ಕಲರಲ್ಲಿ. ಮಧ್ಯೆ ಮಧ್ಯೆ ರಾಣಿ ಪಿಂಕ್ ಇದೆ, ಮತ್ತು ಸೈಡಲ್ಲೆಲ್ಲ ಬೇಬಿ ಪಿಂಕ್ ಇದೆಲ್ಲ ಕಾಂಬಿನೇಷನ್. ಚಿಕ್ಕದಾಗಿ ಒಂದು ಬಾರ್ಡ್ರ್ ಕೊಟ್ಟಿದ್ದಾರೆ ಈ ಥರ ಲೇಸು. ಬ್ಲೌಸ್ ಬಂದು ಇನ್ನು ಸ್ಯಾರಿ ಫುಲ್ ಇದೇ ರೀತಿನೇ ಇರುತ್ತೆ, ಇನ್ನು ಎಕ್ಸ್ಟ್ರಾ ಏನು ಡಿಸೈನ್ ಇರಲ್ಲ. ಬ್ಲೌಸ್ ಬಂದು ಈ ಥರ ಫುಲ್ಲು ಡಾರ್ಕ್ ಪಿಂಕಲ್ಲಿ ಫ್ಯಾನ್ಸಿ ಸ್ಯಾರಿ. ಸೊ ತುಂಬ ಚೆನ್ನಾಗಿರುತ್ತೆ ಹಾಕ್ಕೊಂಡಾಗ. ಇದು ನನಗೆ ಅಂತ ಕೊಟ್ಟಿರೋದು ಸ್ಯಾರಿ. ನೋಡೋಣ, ಇವೆಲ್ಲ ಹೊಲ್ಸೋದು ಯಾವಾಗೋ ಏನೋ ಗೊತ್ತಿಲ್ಲ. ಹಾಗೆ ಅದು ನಮ್ಮದಾಯಿತು. ಮಾನ್ವಿಕಂದು ಲಾಸ್ಟ್ ಅದು. ಇನ್ನು ನನ್ನ ಮಕ್ಕಳದು ಇನ್ನೂ ಶಾಪಿಂಗ್ ಆಗಿಲ್ಲ. ಸೊ ಅವ್ರದ್ದು ಆಗಿದ್ರೆ ಅವ್ರಿಗೆ ತೋರಿಸ್ಬಿಡ್ತಾಯಿದ್ದೆ. ಇದು ನೋಡಿ ಲಾಸ್ಟ್ ಅದು. ಇದು ಸೆಟ್ಟು, 3 ಪೀಸ್ ಸೆಟ್. ಇದು ಪಿಂಕ್, ಅವಳಿಗೆ ಈ ಥರ ರಾಣಿ ಪಿಂಕಲ್ಲಿ ಯಾವುದೂ ಇರಲಿಲ್ಲ. ಸೊ ಹಂಗಾಗಿ ಇದನ್ನು ತೊಗೊಂಡಿದ್ದಾಯಿತು. ಚೆನ್ನಾಗಿದೆ ಡ್ರೆಸ್ಸು ಕಲರ್. ಅವಳಿಗೆ ಸ್ವಲ್ಪ ಬ್ಲ್ಯಾಕ್ ಇದ್ದಾಳೆ ನಮ್ಮ ಲಾಸ್ಯ, ಅವಳಿಗೆ ಚೆನ್ನಾಗಿ ಕಾಣುತ್ತೆ ಅಂತ ಇದನ್ನು ತೊಗೊಂಡೆ. ನಾನೇ ಸೆಲೆಕ್ಟ್ ಮಾಡಿದ್ದು. ಹೇಗಿದೆ ಅಂತ ನೀವೇ ಹೇಳಬೇಕು ನೋಡಿ. ಇಲ್ಲಿ ಥರ ಚಮಕಿ ಚಮಕಿ ಥರ, ಇದು ಹೋಗಲ್ಲ ಬೇಗ. ಮಿರರ್ ವರ್ಕು ಇದೆ ಫ್ರಂಟಲ್ಲಿ. ಸೊ ನೋಡಿ ಈ ಥರ
ಇದು ಟಾಪು. ವೇಲು ಪ್ಯಾಂಟ್ ಎಲ್ಲೆಲ್ಲಿ ಇಟ್ಟವರು. ಇಲ್ಲೇ ಇದೆ ನೋಡಿ, ಇದು ವೇಲು. ಇದಕ್ಕೆ ಚಿಕ್ಕದಾಗಿ ಈ ಥರ ಸಿಲ್ವರ್ ಕಲರಲ್ಲಿ ಲೇಸ್ ಕೊಟ್ಟಿದ್ದಾರೆ. ಫುಲ್ ಸಿಲ್ವರ್ ಕಲರಲ್ಲಿ ಲೇಸು. ಲಾಸ್ಟ್ ಏನೋ ಇನ್ನು ವೇಲ್ ಹಾಕ್ಕೊಂಡು ಓಡಾಡ್ತಾಳೆ ಹಿಂಗೆ. ಪಿಂಕು ಭಾಳ ಚೆನ್ನಾಗಿರುತ್ತೆ, ಯಾರಿಗೆ ಬೇಕಾದರೂ ಸೂಟ್ ಆಗುತ್ತೆ. ಇದು ವೇಲು ಮತ್ತು ಇದು ಪ್ಯಾಂಟು. 3 ಪೀಸ್ ಸೆಟ್ಟು ಅವಳಿಗೆ ಒಂದು ಜೊತೆ. ಸೊ ಇನ್ನೊಂದು ಜೊತೆನೂ ತೊಗೊಂಡ್ರು ಅವರಪ್ಪ, ಇನ್ನೊಂದು ಜೊತೆ ನೋಡು ಅಂದರು. ಅದಕ್ಕೆ ನಾನು ಇದು ಫ್ಯಾನ್ಸಿಯಲ್ಲಿ ಇರಲಿ ಅಂತ ಈ ಥರ ತೊಗೊಂಡೆ. ಮೇಲ್ಗಡೆ ನೀವು ನೋಡ್ಬೋದು, ದೊಡ್ಡವ್ರು ನಮ್ಮ ಮೇಜರೇ ಹಾಕ್ಕೊತಾ ಇರ್ತಾರೆ ಈ ಥರ ಡ್ರೆಸ್ಸು. ಸೊ ಇದು ಪ್ಯಾಂಟು, ಒಳಗಡೆ ಟೀ ಶರ್ಟು, ಮೇಲ್ಗಡೆಯಿಂದ ಈ ರೀತಿ ಕ್ಲೋಸ್ ಬರುತ್ತಲ್ಲ ಬಟನ್, ಆ ಥರ. ಇದು ಭಾಳ ಚೆನ್ನಾಗಿರುತ್ತೆ. ಇದಕ್ಕೆಲ್ಲ ಶೂ ಹಾಕ್ಬಿಟ್ಟು ವೇರ್ ಮಾಡಿದ್ರೆ ಎಕ್ಸಲೆಂಟಾಗಿರ್ತಾಳೆ. ವೈಟ್ ಟೀ ಶರ್ಟ್ ಒಳಗಡೆ. ಸೊ ಹಿಂಗೆ ಬರುತ್ತೆ ಫಿನಿಶಿಂಗ್ ಹಾಕಿದ್ಮೇಲೆ. ಸೊ ಹಿಂಗಿರುತ್ತೆ, ಭಾಳ ಚೆನ್ನಾಗಿರುತ್ತೆ. ನಮಗೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ಸೊ ಪರವಾಗಿಲ್ಲ, ನಮ್ಮ ಮೇಜರೆಲ್ಲ ಹಾಕ್ತಾ ಇರ್ತಾರೆ ಈ ಥರ ಡ್ರೆಸ್ಸಸ್ ಎಲ್ಲನೂ. ಏನಂದರೆ ಸೊ ಎಲ್ಲಾದರೂ ಔಟ್ಸೈಡ್ ಹೋದಾಗ ಹಾಕ್ಕೊಂಡ್ರೆ ಭಾಳ ಚೆನ್ನಾಗಿರುತ್ತೆ. ಸೊ ನನಗೆ ಅದು ಊರಲ್ಲಿ ಹಾಕ್ಕೊಳ್ಳೋದು ಅಭ್ಯಾಸ ಇಲ್ಲ. ಸೊ ಎಲ್ಲಾದರೂ ಔಟ್ಸೈಡ್ ಹೋದಾಗ ಹಾಕೋಣ, ಟ್ರಿಪ್ಪು ಎಲ್ಲಾದರೂ ಹೋದಾಗ ಹಾಕ್ತೀನಿ. ಫ್ಯಾನ್ಸಿ ಬಟ್ಟೆಗಳೆಲ್ಲ ಹಾಕ್ತೀನಿ. ಸೊ ಏನಂದರೆ ಊರಲ್ಲಿ ನಾರ್ಮಲ್ ಟಾಪ್ಸು, ನಾರ್ಮಲ್ ಈ ಥರನೇ ಹಾಕ್ತಾಯಿರ್ತೀನಿ. ಸೊ ಊರಲ್ಲಿ ಹಾಕ್ಕೊಂಡು ಓಡಾಡೋಕ್ಕಾಗಲ್ಲ ಹಳ್ಳಿ ಕಡೆ. ಸೊ ಹಂಗಾಗಿ ಈಗ ಇದು ತೋರಿಸ್ತಾ ಇರೋದು ಮಾನ್ವಿಕನಿಗೆ 2 ಶರ್ಟು 1 ಪ್ಯಾಂಟ್ ತಗೊಂಡ್ರು. ಇದು ಆರೆಂಜ್ ಕಲರು, ಇನ್ನೂ ಡಾರ್ಕ್ ಆಗಿದೆ, ವೀಡಿಯೋಗೆ ಸ್ವಲ್ಪ ಲೈಟ್ ಕಲರ್ ಕಾಣಿಸ್ತಾ ಇತ್ತು. ಇದೊಂದು ಶರ್ಟು ಮತ್ತು ಇದೊಂದು ಒಂಥರ ರಾಮ ಗ್ರೀನ್ ಅಂತಾರಲ್ಲ ಆ ಥರ ಕಲರು. 2 ಶರ್ಟ್ ಅವನಿಗೆ, ಪ್ಲೈನಲ್ಲಿ ಕಾಟನ್ ಶರ್ಟ್ಸು. ಪ್ಯಾಂಟ್ ಬಂದು ಇದು ಎರಡಕ್ಕೂ ಮ್ಯಾಚ್ ಆಗೋ ಥರ ಪ್ಯಾಂಟ್. ಇನ್ನೂ ನನ್ನ ಮಕ್ಕಳದ್ದೇನು ಶಾಪಿಂಗ್ ಆಗಿಲ್ಲ, ಸದ್ಯಕ್ಕೆ ಇವ್ರದ್ದಾಗಿದೆ. ಹಾಗೆ ನಮ್ಮ ಅಮ್ಮಂದು ಸ್ಯಾರಿ ತೋರಿಸ್ತೀನಿ. ಇದು ನೋಡಿ ಎಷ್ಟು ಚೆನ್ನಾಗೈತಲ್ಲ ಕಲರ್ ಕಾಂಬಿನೇಷನು. ಫುಲ್ಲು ಡಾರ್ಕ್ ಅಂದರೆ ಕಪ್ಪು ನೀಲಿ ಅಂತಾರಲ್ಲ ಆ ಥರ ಬ್ಲೂ. ಬಾರ್ಡ್ರ್ ಈ ಥರ ಬಂದಿದೆ ಪಿಂಕ್ ಕಲರಲ್ಲಿ ಕಾಂಬಿನೇಷನು. ಸೊ ತುಂಬ ಚೆನ್ನಾಗಿದೆ, ಸಾಫ್ಟಾಗಿದೆ. ಆರಾಮಾಗಿ ಎಷ್ಟೊತ್ತು ಬೇಕಾದರೂ ವೇರ್ ಮಾಡ್ತಾರೆ. ನಮ್ಮಮ್ಮ ಇಷ್ಟಪಡೋದೇ ಈ ಥರ ಸ್ಯಾರಿಗಳು, ಅದಕ್ಕೋಸ್ಕರ ಇದನ್ನು ತಗೊಂಡಿದ್ದು. ನೋಡಿ ಈ ಥರ ಇರುತ್ತೆ. ಈ ರೀತಿ ವೇರ್ ಮಾಡಿದಾಗ ಇದಕ್ಕೆ ಬ್ಲೌಸು ತುಂಬ ಚೆನ್ನಾಗಿ ಬಂದಿದೆ ಈ ಸ್ಯಾರಿಗೆ. ತೋರಿಸ್ತೀನಿ. ಹಿಂಗಿರುತ್ತೆ ಬ್ಲೌಸ್ ಬಂದು. ಎಲ್ಲ ಹೋಯ್ತು ಬ್ಯಾಗ್. ನೋಡಿ ಇದನ್ನೇನಾದರೂ ನಮ್ಮಂಥರ ಆದರೆ ಬೋಟ್ ನೆಕ್ ಇಡಿಸಿ ಹೊಲಿಸ್ಕೊಂಡ್ರೆ ಬ್ಲೌಸ್ ಎಕ್ಸಲೆಂಟಾಗಿ ಕಾಣ್ತಾ ಇರುತ್ತೆ ಸ್ಯಾರಿಗೆ. ನೋಡಿ ಫುಲ್ಲು ಶೈನಿಂಗ್. ಒಂದು ನಿಮಿಷ ತೋರಿಸ್ತೀನಿ ಬೋಟ್ ನೆಕ್ ಇಟ್ಟರೆ ಯಾವ ರೀತಿ ಇರುತ್ತೆ ಅಂತ. ಏನೇನೋ ಸರ್ಕಸ್ ಮಾಡ್ತಾ ಇದ್ದೀನಿ ರೆಡಿಯಾಗಿ. ಸ್ವಲ್ಪ ಓಕೆ. ಸೊ ಈ ರೀತಿ ಬರುತ್ತಲ್ಲ, ಈ ಥರ ಸಿಂಗಲ್ ಪಲ್ಲು ಹಾಕ್ಬಿಟ್ರೆ ಇದರ ಮೇಲೆ ಬೋಟ್ ನೆಕ್ ಇಡ್ಸಿದ್ಮೇಲೆ ಎಕ್ಸಲೆಂಟಾಗಿ ಕಾಣ್ತಾ ಇರುತ್ತೆ. ಒಂದು ಹಬ್ಬದ ಲುಕ್ಕೆ ಬಂದುಬಿಡುತ್ತೆ, ಜಾರಿ ಹೋಗ್ತಾ ಇತ್ತದು. ಆ ರೀತಿ ಏನಾದರೂ ಈ ಥರ ಕಾಂಬಿನೇಷನಲ್ಲಿ ತೊಗೊಂಡ್ರೆ ಈ ರೀತಿ ಹೊಲಿಸ್ಕೊಳ್ರಿ, ಭಾಳ ಚೆನ್ನಾಗಿರುತ್ತೆ. ನಾವು ಯಾವುದೇ ಥರ ಸೀರೆ ತಗೊಳ್ಳಿ, ಬ್ಲೌಸ್ ಹೊಲ್ಸೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಕಾಣೋದು, ಯಾವ ರೀತಿ ಕಾಣುತ್ತೆ ಸ್ಯಾರಿ ಲುಕ್ಕು ಅನ್ನೋದು. ಬ್ಲೌಸ್ ಹೊಲ್ಸೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನೋಡಿ ಕಲರ್ ನೀವು ನೋಡ್ತಾ ಇದ್ರೇ ಎಷ್ಟು ಚೆನ್ನಾಗಿ ಕಾಣ್ತಾ ಇತ್ತಲ್ಲ. ನನಗಂತೂ ಭಾಳ ಇಷ್ಟ ಆಯ್ತು ಈ ಸ್ಯಾರಿ. ಇದು ನಮ್ಮ ಅಮ್ಮನಿಗೆ ತೊಗೊಂಡು ಬಂದಿದ್ದು. ನಮ್ಮ ಅಪ್ಪನಿಗೆ ಆಗಲೇ ಒಂದು 2 ಶರ್ಟು ಅದೆಲ್ಲ ತೊಗೊಂಡು ಬಂದಿದ್ದಾರೆ. ರೋಜೊಂದು ಸ್ಯಾರಿ ಆಗಲೇ ಸ್ಟಿಚಿಂಗ್ ಅಂತ ಕೊಟ್ಟಿದ್ದಾರೆ. ಅವಳು ಸೆಮಿ ಮೈಸೂರು ಸಿಲ್ಕಲ್ಲಿ ತಗೊಂಡಿದ್ದಾಳೆ. ಆರೆಂಜ್ ವಿತ್ ಪಿಂಕ್ ಕಲರು ಎಕ್ಸಲೆಂಟಾಗಿದೆ ಸ್ಯಾರಿ ಮಾತ್ರ. ಅದನ್ನು ಸ್ಟಿಚಿಂಗ್ ಕೊಟ್ಟಿದ್ದಾಳೆ. ಇನ್ನು ಯುಗಾದಿ ಹಬ್ಬಕ್ಕೆ ಅವ್ರು ಕೊಡೋದು, ಹಾಗಾಗಿ ಅವಳದು ತೋರಿಸ್ತಾ ಇಲ್ಲ. ಟೋಟಲಿ ಇಷ್ಟು ಸ್ಯಾರೀಸು ಮತ್ತು ಬಟ್ಟೆಗಳು ಎಲ್ರಿಗೂ ತೊಗೊಂಡಿರೋದು. ಸೊ ಇದು ನೋಡಿ ಎಷ್ಟು ಚೆನ್ನಾಗಿದೆ, ಭಾಳ ಚೆನ್ನಾಗಿದೆ ಕಲರ್ ಇದು. ಇದನ್ನು ನಾವು ಅಮ್ಮನ ಆಲ್ಟ್ರೇಷನ್ ಮಾಡಿಸ್ಕೊಂಡು ಅಕ್ಕ ಅಂತ ಹೇಳಿದ್ದೀನಿ. ನಾನೇ ಕೊಡಿಸ್ದೆ ಹಬ್ಬಕ್ಕೆ ನಮ್ಮ ಅಮ್ಮನಿಗೆ, ಪಾಪ ಇರಲಿ ಅಂತ. ಇನ್ನು ನಮ್ಮ ಅಪ್ಪನಿಗೂ ಆಗಲೇ ಹಬ್ಬದಕ್ಕಿಂತ ಮುಂಚೆನೇ ತೊಗೊಂಡು ಆಗಲೇ ಆಲ್ಟ್ರೇಷನ್ಗೆ ಅಂತ ಕೊಟ್ಟಿದ್ದಾರೆ ಶರ್ಟ್ ಆಗಲೇ. ಇನ್ನು ಬನೀನ್ಸು ಎಲ್ಲ ಬೇಕಾಗುತ್ತೆ ಅಂತಂದು ಅದನ್ನು
ಅಮೌಂಟ್ ಕೊಟ್ಟಿದ್ದೀನಿ, ತೊಗೊತಾರೆ ಅವರು. ಸೊ ನಮ್ಗೆ ಎಷ್ಟೇ ಕಷ್ಟಗಳಿರಲಿ ಹಬ್ಬಗಳ ಟೈಮಲ್ಲಿ, ಸೊ ನಮಗಿಂತಲೂ ವಯಸ್ಸಾಗಿರೋರಿಗೆ, ಮನೇಲಿ ಹಿರಿಯರು ಇರ್ತಾರಲ್ಲ, ಸೊ ಅಂಥವ್ರಿಗೆ ನಮ್ಮ ಕಷ್ಟಗಳು ಲೋರಿದ್ರೂ ಪರವಾಗಿಲ್ಲ. ಸೊ ಅತ್ತೆ ಆಗಿರಲಿ, ಮಾವ ಆಗಿರಲಿ, ಅಪ್ಪ ಆಗಿರಲಿ, ಅಮ್ಮ ಆಗಿರಲಿ, ಸೊ 4 ಜನ ಅಜ್ಜಿ ತಾತ ಈ ಥರ ಇರ್ತಾರಲ್ಲ, ಸೊ ಇಂಥವ್ರನ್ನ ನಮಗಿಲ್ಲ ಅಂದ್ರೂ ಪರವಾಗಿಲ್ಲ, ಅವ್ರಿಗೆ ಕೊಟ್ಟು ನಾವು ವರ್ಷಕ್ಕೊಂದ್ಸರಿ ಆದರೂ ಖುಷಿ ಪಡಿಸ್ಬೇಕು. ಸೊ ಇಲ್ಲ ಅಂದರೆ ನಿಜ ಅವರು ಎಷ್ಟು ನಮ್ಮನ್ನು ಕಷ್ಟಪಟ್ಟು ಸಾಕಿ ಇದು ಮಾಡಿರ್ತಾರೆ. ಸೊ ಅಂಥ ಟೈಮಲ್ಲಿ ಬರೀ ನಾವೇ ಎಲ್ಲ ವೇರ್ ಮಾಡ್ಕೊಂಡು ಉಟ್ಕೊಂಡು ತಗೊಂಡಿದ್ರೆ ಸೊ ಅವ್ರಿಗೂ ಮನಸ್ಸು ಅನ್ನೋದಿರುತ್ತೆ, ಬೇಜಾರು ಆಗೇ ಆಗುತ್ತೆ. ಸೊ ಹಂಗಾಗಿ ನನ್ನ ಹತ್ರ ನನಗೂ ತುಂಬ ಕಷ್ಟ ಇದೆಗೆ, ಆದರೆ ಸ್ವಲ್ಪ ಜನ ಇರ್ತಾರಲ್ಲ, ಅಂಥವ್ರಿಗೇನು ಅರ್ಥ ಆಗಲ್ಲ ನಾನು ಹೇಳಿದ್ರು. ಆದ್ರೂ ಇರಲಿ, ನನ್ನ ಕಷ್ಟಗಳು 100 ಇರಲಿ ಅಂತಂದು ಹೇಳ್ಬಿಟ್ಟು ನಾವು ಅಪ್ಪ ನಮ್ಮನಿಗೆ ಈ ರೀತಿ ಬಟ್ಟೆ ತೊಗೊಂಡು ಬಂದಿದ್ದೀವಿ. ಸೊ ಈ ಹಬ್ಬಕ್ಕೆ ತೊಗೊಂಡು ಬಂದೆ, ನಾನೇ ಕೊಡಿಸ್ದೆ. ತುಂಬ ಖುಷಿಪಟ್ಟರು ಈ ಸ್ಯಾರಿ ಎಲ್ಲ ನೋಡ್ಬಿಟ್ಟು ನಮ್ಮಮ್ಮ. ಸಾಕು, ಆ ಖುಷಿ ಮುಂದೆ ಇನ್ನೆಷ್ಟೇ ನೋವಿದ್ರೂ ಮರ್ತೋಗ್ತೀವಿ ನಾವು. ಆ ಕಳ್ಳಿ ಹಬ್ಬಕ್ಕೆ ಅಂತಂದು ಕೊಡಿಸ್ದೆ. ಸೊ ಇದಾಗಿತ್ತು ಫ್ರೆಂಡ್ಸ್ ನಮ್ಮ ಯುಗಾದಿ ಹಬ್ಬದ ಬಟ್ಟೆ ಶಾಪಿಂಗ್ ವಿಡಿಯೋ. ಅಂದರೆ ಶಾಪಿಂಗ್ ಮಾಡ್ಕೊಂಡು ಬಂದಮೇಲೆ ತೋರಿಸಿರುವಂಥ ವಿಡಿಯೋ ಬಟ್ಟೆಗಳೆಲ್ಲನೂ. ಸೊ ನಿಮ್ಗೆ ಯಾವ ರೀತಿ ಇಷ್ಟ ಆಯಿತು, ಹಾಗೆ ನಿಮ್ಗೆ ಯಾವ್ದು ಇಷ್ಟ ಆಯಿತು ಇಷ್ಟು ಬಟ್ಟೆಗಳಲ್ಲಿ ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇನ್ನೂ ತುಂಬ ಇದ್ದಾವೆ ನಾನು ಆಲ್ಟ್ರೇಷನ್ ಮಾಡಿಸೋಂಥ ಟಾಪ್ಸ್ ಎಲ್ಲನೂ. ಸೊ ಹಬ್ಬಕ್ಕೆ ಅಂತ ನಾನೇನು ತೊಗೊಂಡಿಲ್ಲ ಯಾವುದೂ, ಇರೋದೇ ಭಾಳ ಇದೆ, ಇನ್ನೂ ಆಗ್ತಾ ಇರೋದು ತುಂಬ ಇದೆ, ಸೀರೆಗಳು ಮತ್ತು ಡ್ರೆಸ್ಸುಗಳು. ಅದರಲ್ಲೇ ಯಾವುದಾದ್ರೂ ಒಂದು ಹಾಕೋಣ ಅಂತ ನಾನು ಸೊ ಇಷ್ಟೆಲ್ಲ ಶಾಪಿಂಗ್ ಮಾಡ್ಕೊಂಡು ಬಂದ್ವಿ ಇವ್ರಿಗೆಲ್ಲನೂ. ಇದಾಗಿತ್ತು ಫ್ರೆಂಡ್ಸ್, ಸಿಗೋಣ ನಾಳೆ ಒಂದು ಒಳ್ಳೆ ವ್ಲಾಗ್ ಮುಖಾಂತರ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್.